ಸಿಎಂ ಆದ್ಮೇಲೆ ಮೊದಲ ಬಾರಿಗೆ ಪಿಎಂ ಮೋದಿಜಿಯನ್ನ ಭೇಟಿಯಾದ ಡಿಕೆ ಶಿವಕುಮಾರ್ ನೇರವಾಗಿ ರಾಜ್ಯಕ್ಕೆ ಬೇಕಾದಂತ 18 ಯೋಜನೆಗಳಿಗೆ ಬೇಡಿಕೆ ಇಟ್ಟಿದ್ದಾರೆ. ಅದರಲ್ಲೊಂದು ಮೇಕೆದಾಟು. ಇದೇ ಯೋಜನೆ ಸ್ಟಾರ್ಟ್ ಆಗ್ಬಾರ್ದು ಅಂತ ಲಾಸ್ಟ್ ಟೈಮ್ ತಮಿಳುನಾಡಿನ ವಿಜಯ್ ಪಿಎಂ ನ ಭೇಟಿ ಮಾಡಿದ್ರು. ಈಗ ಡಿಕೆ ಈ ಯೋಜನೆನ ಶುರು ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೇನೆ ಕೃಷ್ಣಾ ನದಿ ನೀರು ಹಂಚಿಕೆಗೆ ಅಧಿಸೂಚನೆ ಹೊರಡಿಸಬೇಕು. ಭದ್ರಾ ಮೇಲ್ದಂಡೆ ಯೋಜನೆಗೆ ಬಾಕಿ ಇದ್ದ 5,300 ಕೋಟಿ ಹಣ ಅನುದಾನ ಕೊಡಬೇಕು. PMKSY ನೀರಾವರಿಗೆ 11,000 ಕೋಟಿ ರಿಲೀಸ್ ಮಾಡಬೇಕು. ಗೋದಾವರಿ, ಕಾವೇರಿ, ಬೆಟ್ಟಿ, ವರದಾ ನದಿಗಳ ಜೋಡಣೆಯಲ್ಲಿ 45 TMC ನೀರು ಕರ್ನಾಟಕಕ್ಕೆ ಸಿಗಬೇಕು. ಗ್ರಾಮ ಪಂಚಾಯತಿಗಳಿಗೆ ಬಾಕಿ ಇರುವ 2,860 ಕೋಟಿ ಹಣ ರಿಲೀಸ್ ಆಗಬೇಕು. ಶಾಶ್ವತ ಕುಡಿಯುವ ನೀರು ಕಳಸಾ ಬಂಡೂರಿ ಯೋಜನೆಗೆ ಅನುಮೋದನೆ ಕೊಡಿಸಬೇಕು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ವಾರ್ಷಿಕವಾಗಿ 25,000 ಕೋಟಿ ಹಣ ಸಿಗಬೇಕು. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಆಗಬೇಕು. ಬೆಂಗಳೂರಿಗೆ 26,000 ಕೋಟಿ ವಿಶೇಷ ಅನುದಾನ ಆಗಬೇಕು. ಅದೇ ತರ ಬಂಡವಾಳ ಹೂಡಿಕೆಗಳನ್ನ ಉತ್ತೇಜಿಸಲು 5,000 ಕೋಟಿ, ನಗರ ಮೂಲ ಸೌಕರ್ಯ ಅಭಿವೃದ್ಧಿಗೆ 5,000 ಕೋಟಿ ಸಿಗಬೇಕು ಅಂತ ಡಿಕೆ ಮೋದಿ ಅವರಿಗೆ ಬೇಡಿಕೆನ ಇಟ್ಟಿದ್ದಾರೆ.